ನಮಸ್ಕಾರ ಎಲ್ಲ ಕನ್ನಡ ನನ್ನ ಪ್ರೀತಿಯ ಜನತೆಗೆ ಪ್ರೀತಿಯಿಂದ ನಮಸ್ಕರಿಸುತ್ತಾ, ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಯಾಕೆ ಈ ಕಾಫಿ ಟೀಯನ್ನು ಯಾಕೆ ಕುಡಿಬೇಕು, ಅದರಿಂದ ಏನು ಪ್ರಯೋಜನ, ಅದು ಕುಡಿದೇನೆ ಹೋದರೆ ಏನು ಪ್ರಯೋಜನ, ಅದು ಕುಡಿಯೋದ್ರಿಂದ ಎಷ್ಟು ಜನಗಳು ಅವರ ಎರಿಡಿಟಿ ಅವರ ಲೈಫನ್ನ ಅವರೇ ಬೇಕು ಅಂತ ವಿಷಯವನ್ನು ಡೈಲಿ ಸೇವಿ ಹೇಗೆ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಕಾಫಿ ಟೀ ಇದೊಂಥರ ನಮ್ಮ ಜನಗಳಿಗೆ ಇದೊಂಥರ ಏನಂದರೆ ಈ ಹಿರಿಯವರೆಲ್ಲ ಮಾಡಿಕೊಟ್ಟಿರಲಿಲ್ಲ. ಇದನ್ನೆಲ್ಲ ಇತ್ತೀಚೆಗೆ ಬಂದಂತಹದ್ದು ಈ ಕಾಫಿ ಟೀ. ಹಿಂದೆ ನಮ್ಮ ಪಂಚಾಂಗವನ್ನು ತಗೊಳ್ಳಿ, ನಮ್ಮ ಇತಿಹಾಸವನ್ನು ತಗೊಳ್ಳಿ, ನಮ್ಮ ಜೈಮಿನಿ ಭಾರತ ತಗೊಳ್ಳಿ, ನಮ್ಮ ಈಗ ರಾಮಾಯಣ ತಗೊಳ್ಳಿ, ಅವಾಗೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ನಮ್ಮ ಜನ ಕಷಾಯ ಅಂತ ಕುಡಿತಾ ಇದ್ರು. ಈಗ ಜೀರಿಗೆ ಕಷಾಯ ಇರಬಹುದು. ಜೀರಿಗೆ ಕಷಾಯ ಏನು ಮಾಡುತ್ತೆ, ನಿಮ್ಮ ಎಲ್ಲ ಎಪ್ಪುಗಟ್ಟಿದ ರಕ್ತಗಳನ್ನೆಲ್ಲ ಅದು ಡೇ ಬೈ ಡೇ ಕ್ರಮೇಣ ದಿನಕ್ಕೆ ಅದೇನು ಕಮ್ಮಿ ಮಾಡ್ತಾ ಹೋಗುತ್ತೆ. ನೀವು ಏನಾದರೂ ಶುಂಠಿ ಕಷಾಯ ಕುಡಿತೀರಾ, ನಿಮಗೆ ಕಫ ಕೆಮ್ಮು ಇವನ್ನೆಲ್ಲ ಹೋಗಲಾಡಿಸ್ತಾ ಹೋಗುತ್ತೆ. ನೀವು ಅದೇ ರೀತಿ ಇನ್ನೂ ಒಂದು ಮಾಡ್ಬೋದು. ನೀವು ಜೀರಿಗೆ, ಮೆಣಸು ಮತ್ತು ಈ ಏಲಕ್ಕಿ, ಅದು ಬಿಟ್ಟರೆ ನಿಮಗೆ ಈ ಹೆಸರು ಕಾಳು, ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿ ಒಣಗಿಸಿ ನೀವು ಅದನ್ನು ಹಾಕ್ಬಿಟ್ಟು ಪ್ರತಿನಿತ್ಯ ಮಿಕ್ಸ್ ಮಾಡಿ, ಈ ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿ, ಯಾವುದು ನಿಮಗೆ ದ್ರಾಕ್ಷಿ, ಗೋಡಂಬಿ ಇರ್ಬೋದು, ಮತ್ತು ಬಾದಾಮಿ ಇರ್ಬೋದು, ಜೀರಿಗೆ ಇರ್ಬೋದು, ನಿಮಗೆ ಶುಂಠಿ ಇರ್ಬೋದು, ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಡೈಲಿ ಕಷಾಯ ಮಾಡ್ಕೊಂಡು ಕುಡೀರಿ. ಎಷ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿಯೊಂದೂ ನಿಮಗೆ ಈಗ ಜೀರಿಗೆನೇ ಬೇಡ, ನಿಮಗೆ ಯಾವುದು ಏಲಕ್ಕಿ ತಗೋದ್ರೆ, ನಿಮ್ಗೆ ಏಲಕ್ಕಿ ತೊಗೊಂಡ್ರೆ ಏನು ಬರೋದು ಗೊತ್ತಾ, ನಿಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಿಮ್ಮ ಫುಡ್ ತಿಂತಿರಲ್ಲ, ತಿಂದ ಮೇಲೆ ನೀವು ಒಂದು ಏಲಕ್ಕಿ ಹಾಕೋತಾರೆ. ಕೆಲವೊಬ್ರು ಇವತ್ತು ನೋಡಿ ವಿಳ್ಳೆದೆಲೆ ಒಂದು ಏಲಕ್ಕಿ ಪೀಸ್ ಹಾಕೊಂಡು ಊಟ ಮಾಡಿದ ಮೇಲೆ ವಿಳ್ಳೆದೆಲೆ ಹಾಕೋತಾರೆ. ವಿಳ್ಳೆದೆಲೆ ಎಷ್ಟು ಒಳ್ಳೆಯದು. ವಿಳ್ಳೆದೆಲೆ ಈಗ ತಿನ್ನಲ್ಲ, ಅಯ್ಯೋ ಬಾಯೆಲ್ಲ ಕೆಂಪಾಗುತ್ತೆ. ಅದೇ ಇದು ಹೋಗ್ಬಿಟ್ಟು ಇದ್ರಲ್ಲಿ ತಿಂತಾರೆ, ಏನಂದರೆ ಡಾಬಾಗಳಲ್ಲಿ ತಿಂತಾರೆ. ಪಾಮ್ ಏನೋ ಮಾಡಿಕೊಡ್ತಾರೆ, ಅದೇನೋ ಮಿಕ್ಸ್ ಮಾಡಿಕೊಡು, ಅದನ್ನು ತಿಂತಾರೆ ಚೆನ್ನಾಗಿ. ಆದರೆ ಮನೆ ವಿಳ್ಳೆದೆಲೆ ಸುಮ್ಮನೆ ಹಾಕಂತಿನೇ ತಿನ್ನಲ್ಲ ಯಾರು. ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಬಾಯಿ ಕೆಂಪಾಗುತ್ತೆ, ಜನ ನೋಡ್ಕೋತಾರೆ, ಆಡ್ಕೋತಾರೆ, ಎಲ್ಲ ಭಾವನೆ ಜನಗಳಲ್ಲೇ ಇದೆ. ಆದರೆ ಇದು ಸತ್ಯ. ಇದು ತಿನ್ನೋದ್ರಿಂದ ಡೈಜೆಷನ್ ನಿಮ್ಮದು ಚೆನ್ನಾಗಿರುತ್ತೆ. ವಿಳ್ಳೆದೆಲೆ, ಸುಣ್ಣ, ಅದಕ್ಕೆ ಸಕ್ಕರೆ, ಸ್ವಲ್ಪ ಸಕ್ಕರೆ ತಿನ್ನಬಾರ್ದು. ಬೇಕಾದ್ರೆ ರುಚಿಗೆ ತಕ್ಕಷ್ಟು 2 ಪೀಸ್ ಹಾಕ್ಕೊಳ್ಳಿ. ಅಡಿಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಜೇನುತುಪ್ಪ ಬೇಕಾದ್ರೂ ಹಾಕೋತಾರೆ ಕೆಲವೊಬ್ರು, ಇಲ್ಲ ಅವರು ಹಂಗೆ ತಿಂತಾರೆ. ಆಗ ತಿನ್ನೋದ್ರಿಂದ ಕೂಡ ತುಂಬ ನಿಮಗೆ ವಿಳ್ಳೆದೆಲೆ ತಿಂದು ಒಂದು ಬಾಳೆಹಣ್ಣು ತಿಂದು ಮಲಗಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ನಮ್ಮ ಹಿರಿಯವರು ಮಾಡಿಕೊಂಡು ಬಂದಂಥ ಸಂಪ್ರದಾಯ. ಅದನ್ನು ಈಗ ಅಕೇಶನರಿ ನಾವು ಅದು ಫಂಕ್ಷನ್ಗಳಿಗೆ ಮಾಡ್ಕೊತೀವಿ ಅಷ್ಟೇ. ಈಗ ಅದನ್ನು ಸ್ಟೈಲಿಶಾಗಿ ಮಾಡ್ಕೊತೀವಿ. ಅದನ್ನು ಬಿಟ್ಟು ನಮಗೇನು ಮಾಡಬೇಕು, ಈಗ ನಮಗೆ ಚೆನ್ನಾಗಿರಬೇಕು, ನಾವು ಹೆಲ್ತಿ. ನೋಡಿ ಹಿಂದಿನವ್ರು ಎಷ್ಟು 120 ವರ್ಷ, 130 ವರ್ಷ, 140 ವರ್ಷ. ಈಗ ನಾವು ಎಷ್ಟೇ ಬಂದು 50, 60, 70 ಬರೋದಕ್ಕೆ ಆಗಲೇ ಸುಸ್ತು. 80 ಬದುಕಿದ್ರೆ ಎಷ್ಟು 80 ವರ್ಷ ಬದುಕಿದ್ವಿ, ಗ್ರೇಟು ಅಂತ ಹೇಳ್ತೀವಿ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಾವೇನು ಮಾಡಬೇಕು, ನಾವು ಪ್ರತಿನಿತ್ಯ ನೀವು ಈ ಕಷಾಯಗಳನ್ನ ಕುಡಿತಾ ಬನ್ನಿ. ಈ ಟೀ ಕುಡಿದವರು, ಕಾಫಿ ಕುಡಿದವರು, ಕೆಲವೊಬ್ಬರಿಗೆ ಟೀ ಕುಡಿದ್ರೆ ಟಾಯ್ಲೆಟ್ಗೂ ಹೋಗಲ್ಲ. ಕೆಲವೊಬ್ರು ಆ ಲೆವೆಲಿಗೆ ಬಂದು ನಿಂತಿದ್ದಾರೆ, ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ. ಅದು ತಪ್ಪು. ಆ ಟೀ ಕುಡಿಯೋದು, ಕಾಫಿ ಕುಡಿಯೋದು ನೋಡಿ. ಟೀ ಕಾಫಿ ಕುಡಿಯೋರು ಊಟ ಸರಿ ಮಾಡಲ್ಲ, ಅಬ್ಸರ್ವ್ ಮಾಡಿಬೇಕಾದ್ರೆ. ಟೀ ಕುಡ್ಕೊಂಡೇ ಬೇಕಾದ್ರೆ ಸಾಯಂಕಾಲದವರೆಗೂ ಇರ್ತಾರೆ, ಊಟ ಮಾಡೋಕೆ ಮನಸ್ಸು ಬರಲ್ಲ ಅವ್ರಿಗೆ. ಕಾಫಿ ಕುಡಿಯೋರು ಹಾಗೇನೆ, ಸೇಮ್ ಪ್ರಾಬ್ಲಮ್. ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದ್ತಾರೋ, ವಾಕಿಂಗ್ ಹೋಗ್ತಾರೋ, ಏನಾರು ಹೋಗ್ಲಿ, ಕಾಫಿ ಒಂದು ಕಪ್ ಇಲ್ಲ ಅಂದರೆ ತಲೆನೋವು ಬಂದ್ಬಿಡ್ತಾವ್ರಿಗೆ. ಅವತ್ತೆಲ್ಲ ಏನೋ ಜಿಗುಪ್ಸೆ ಆಗದಂಗೆ ಆಗ್ಬಿಡುತ್ತೆ. ಅಯ್ಯೋ ಏನೋ ತಲೆ ಮೇಲೆ ಬೀಳ್ತು ಅನ್ನೋ ರೀತಿಲಿ ಮೂಮೆಂಟ್ಸ್ಗಳಿರುತ್ತೆ. ಇವತ್ತೂ ಕೂಡ ಕಾಫಿ ಮತ್ತು ಟೀಗೆ ಅದರಲ್ಲಿ ಏನು ಗುಣ ಇದೆ, ಅದ್ರಲ್ಲಿ ನಿಮ್ಗೆ ಏನು ವಿಟಮಿನ್ ಯಾವುದಿದೆ ಅದರಲ್ಲಿ ನಿಮ್ಗೆ ಹೇಳಿ. ನಿಮ್ಗೆ ಏನಾದರೂ ಸ್ಟ್ರೆಂತ್ ಏನಿದೆ ಹೇಳಿ. ಅದ್ರಲ್ಲಿ ನಿಮಗೆ ಪಾಸಿಟಿವ್ ಏನಿದೆ ಅದರಲ್ಲಿ? ಏನೂ ಇಲ್ಲ. ಸುಮ್ಮನೆ ಕಾಫಿ ಟೀ ಅದರಿಂದ ಹೋಗ್ಲಿ, ಯಾವ್ದಾದ್ರು ಒಂದು ಒಳ್ಳೇದು ಪದಾರ್ಥ ನಮ್ಮ ದೇಹಕ್ಕೆ ತೀರ್ತಾ ಇದೆ, ಒಳ್ಳೇದಾಗುತ್ತೆ, ಬಿಡು ಹೋಲಿ ಕುಡ್ಕೊಳ್ಳಿ ಅನ್ನೋದಕ್ಕೆ. ಅದರಿಂದ ನಿಮಗೆ ಯಾವುದೇ ಒಂದು ರೀತಿಯ ಭಾಗದಿಂದಲೂ ನಿಮಗೆ ಆರೋಗ್ಯಕ್ಕೆ ಉತ್ತಮವಾದ
ಯಾವುದೇ ಖನಿಜಗಳಾಗಲಿ ಯಾವುದೇ ವಿಟಮಿನ್ ಆಗಲಿ ಏನೂ ಇಲ್ಲ. ದಯವಿಟ್ಟು ಯಾರು ಈ ಕಾಫಿ ಟೀಯನ್ನು ಕುಡಿಬೇಡಿ. ನಾನು ಜ್ಯೋತಿಷ್ಯನಾಗಿದ್ದು ನನಗೆ ಅವಶ್ಯಕತೆ ಇಲ್ಲ, ಬಟ್ ನೀವು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಯಾರು ಕಾಫಿ ಟೀ ಕುಡಿಬೇಡಿ. ಅದರ ಬದಲು ಈ ಕಷಾಯ, ಶುಂಠಿ ಕಷಾಯ, ಜೀರಿಗೆ ಕಷಾಯ, ಈ ಹೆಸರುಬೇಳೆ ಪಾಯಸ, ಇದನ್ನ ಹೆಸರುಬೇಳೆ ಕಾಳನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನ ಬೇಕಾದ್ರೆ ಒಂದು ಸ್ಪೂನ್ ಹಾಕೊಂಡೋದು ಒಳ್ಳೆ ವಿಟಮಿನ್ ಸಿಗುತ್ತೆ. ನಿಮಗೆ ಫೀಟಿಗೆ ತಂಪಾಗುತ್ತೆ. ಬೇರೆ ಏನೋ ತಂಪು ಅಂತ ತಿನ್ನೋದಕ್ಕಿಂತ ಇದನ್ನ ಕುಡಿಯಿರಿ. ಫ್ರಿಡ್ಜ್ಗಿರೋ ವಾಟರು ಮತ್ತು ಇದನ್ನ ಕುಡಿಯೋದು ಬಿಟ್ಟು ಇದನ್ನ ಕುಡಿಯಿರಿ, ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಶುಂಠಿ ಇರ್ಬೋದು, ಶುಂಠಿ ಕಷಾಯ ಇರ್ಬೋದು, ಜೀರಿಗೆ ಕಷಾಯ ಇರ್ಬೋದು, ಹಾಗೆ ಗಸಗಸೆ ಗೊತ್ತಲ್ಲ, ಗಸಗಸೆ ಪಾಯಸ ಅಂತ ಮಾಡ್ಕೊಂಡು ಕುಡಿತಾರೆ. ಅದೆಲ್ಲ ಒಳ್ಳೆಯದು. ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. ಪ್ರತಿದಿನ ಮಕ್ಕಳಿಗೆ ಕೊಡಿ. ಯಾಕೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆಲ್ಲ ನೀರಲ್ಲಿ ನೆನೆ ಹಾಕ್ಸಿ ಕೊಡಿ. ನಿಮಗೆ 500 ಕಾಯಿಲೆಗಳ ಹೋಗಲಾಡಿಸೋಕ್ಕಂಥ ಶಕ್ತಿ ಈ ಮನೇಲಿರೋ ಮದ್ದುಗಳಲ್ಲಿ ಇದೆ. ನಿಮ್ಗೆ 500 ಕಾಯಿಲೆನ ಹೋಗಲಾಡಿಸುತ್ತೆ ಇದು. BP ಇರ್ಬೋದು, ಶುಗರ್ ಇರ್ಬೋದು. ಸಕ್ಕರೆ ತಿನ್ಬೇಡಿ, ಬೆಲ್ಲ ತಿನ್ನಿ. ಸಕ್ಕರೆ ಏನಕ್ಕೆ ಬೇಕು? ಸಕ್ಕರೆ ಬೇಡ, ಮನೆಗೆ ತರಬೇಡಿ ಸಕ್ಕರೆನ. ಏನಾಗುತ್ತೆ, 1 ವಾರ ಇರ್ಬೋದು, 2 ವಾರ, 3 ವಾರ, ಆಮೇಲೆ ಸರಿ ಆಗುತ್ತೆ. ಅದೇ ಬೆಲ್ಲ ತಿನ್ಕೊಂಡು ಹೋಗಿ. ಬೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ. ನಿಮ್ಗೆ ಯಾವುದೇ ರೀತಿ ಪೋಷಕಾಂಶಗಳನ್ನ ಕೊಡುತ್ತೆ. ಅದು ನ್ಯಾಚುರಲ್ ಆಗಿ ತೊಗೊಂಡಿರುತ್ತೆ. ಇದು ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಬರುವಂಥದ್ದು ಇದು ಶುಗರ್. ಈಗ ಪಾನೀಯಗಳು ಕುಡಿತೆ, 7up, ಕೋಕೋ-ಕೋಲಾ, ಅವಕ್ಕೆಲ್ಲ ಎಷ್ಟು ಹಾಕ್ತಾರೆ? ಹೆಚ್ಚು ಕಾಲ್ kg ಹಾಕಿರ್ತಾರೆ ನನ್ನ ಬಾಟ್ಲಿಗೆ. ಎಷ್ಟು 22-28 ಸ್ಪೂನ್ ಹಾಕ್ತಾರಂತೆ. ಒಂದು 7up ಬಾಟ್ಲಿಗೆ 27 ಸ್ಪೂನ್ ಸಕ್ಕರೆ ಹಾಕ್ತಾರೆ ಅಂದರೆ ಇವತ್ತು ಅದು ಕುಡಿಯೋನು ಯಾವ ಲೆವೆಲ್ಗೆ ಇರ್ಬೋದು, ಅವನು ಏನು ಆಗ್ಬೋದು ಯೋಚನೆ ಮಾಡಿ. ಇವತ್ತಿನ ಕಾಲಕ್ಕೆ ಈಗ ಮಾಡಿಟ್ಟಿದ್ದಾರೆ, ಸ್ಪಿರಿಟ್ ಹಾಕ್ಬಿಟ್ಟು ಕೊಡ್ತಾರೆ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ. ಹಾಗಾಗಿ ದಯಮಾಡಿ ಇದನ್ನೆಲ್ಲ, ಈ ತಂಪು ಪಾನೀಯಗಳು ಇವನ್ನೆಲ್ಲ ಅವಾಯ್ಡ್ ಮಾಡಿ ಆವಾಗ ನಾರ್ಮಲ್ ನೀರು ಕುಡೀರಿ. ಅದ್ರ ಜೊತೆಗೆ ಈ ಕಷಾಯದಂಥ ವಸ್ತುಗಳನ್ನ ಕುಡ್ಕೊಂಬನ್ನಿ ನೀವು. ಮತ್ತು ರಾಗಿ ಅಂಬಲಿ ಕುಡೀರಿ, ಮತ್ತು ಮತ್ತು ಇದು ಬರುತ್ತಲ್ಲ ನಿಮಗೆ ರವೆ ಗಂಜಿ ಕುಡೀರಿ. ಅದು ಬಿಟ್ಟರೆ ಗೋಧಿ ಹಿಟ್ಟನ್ನು ಅವಾಯ್ಡ್ ಮಾಡಿ. ನೀವು ಜಾಸ್ತಿ ಜೋಳದ ಹಿಟ್ಟನ್ನು ಬಳಸಿ, ತುಂಬ ಒಳ್ಳೆಯದು. ಇದು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ಹೆಲ್ತ್ ಎಲ್ಲ ನಿಮ್ಮ ಇಂದ್ರಿಯಗಳನ್ನು ಕೂಡ ಇದು ನಿಮಗೆ ಸೇವ್ ಮಾಡಿ ನಿಮ್ಗೆ ಒಳ್ಳೆ ಉತ್ತಮವಾದ ಸದೃಢವಾದಂತಹ ನಿಮಗೆ ದೇಹವನ್ನು ಇದು ಕೊಡುತ್ತೆ. ದಯಮಾಡಿ ನೀವು ಟೀ, ಕಾಫಿ, ಈ ತಂಪು ಪಾನೀಯಗಳನ್ನು ಬಿಟ್ಟು ನೀವು ಬದುಕಿದ್ದೇ ಆದರೆ ನಿಮಗೆ 500 ಕಾಯಿಲೆಗಳು, ರಕ್ತ ಒತ್ತಡ, BP ರೈಸ ಸತ್ತೋಗಿರೋರು ಇದ್ದಾರೆ, ಲೋ BP ಸತ್ತೋಗಿರೋರು ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋರು ಇದ್ದಾರೆ. ಕಷಾಯ ಕುಡಿಸತ್ತಿರೋರು ಯಾರೂ ಇಲ್ಲ ಪ್ರಪಂಚ. ಕಷಾಯ ಕುಡಿದು, ಜೀರಿಗೆ ಕಷಾಯ ಕುಡ್ತಿದ್ರೆ ಸತ್ತೋದ ಅಂತ ಎಲ್ಲೂ ಹೇಳಿಲ್ಲ. ಕಷಾಯ ಇದಕ್ಕೆ ಕುಡಿದು ಅದಕ್ಕೆ ಕುಡಿದು ಸತ್ತ ಅಂತ ಎಲ್ಲೂ ಹೇಳಲ್ಲ. ಇನ್ನೂ ತಂಪು ಪಾನೀಯ ಕುಡಿದು ಸತ್ತೋಗಿರ್ತಾರೆ. ಈ ಕಷಾಯ ಕುಡಿಯೋದ್ರಿಂದ ನಿಮಗೆ ಬೆನಿಫಿಟ್ ತುಂಬ ಇದೆ. ದಯಮಾಡಿ ಎಲ್ಲರೂ ಇವತ್ತಿನಿಂದನೇ ಡಿಸೈಡ್ ಮಾಡಿ, ಸಕ್ಕರೆ ತಿಂದಿಲ್ಲ ಅಂದರೆ ಏನೂ ಪ್ರಳಯ ಆಗಲ್ಲ. ನೀವು ಒಬ್ಬರು ಬಿಡೋದ್ರಿಂದ ದೇಶಕ್ಕೆ ನಷ್ಟನೂ ಇಲ್ಲ. ದಯಮಾಡಿ ಇವತ್ತಿಂದನೇ ಸಕ್ಕರೆ ಮತ್ತು ಇವನ್ನೆಲ್ಲ ತಂಪು ಪಾನೀಯ, ಕಾಫಿ, ಟೀ ಎಲ್ಲ ಬಿಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲ ಕನ್ನಡ ಜನತೆಗೆ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.